78 ಅಸಹಜ ಸಾವುಗಳಿಗೆ PL ಹಾಕಿದ್ರು. ಅದು ತನಿಖೆ ಹಂತದಲ್ಲಿದೆ. ಈಗ ಅದರ ಬಗ್ಗೆನೇ ನಮ್ಮ ಬಾಲಾ ಸಾಹೇಬರು ಸಮೇತ ಮಾತನಾಡಿರ್ತಕ್ಕಂಥದ್ದು, ವಾದ ಮಾಡಿರ್ತಕ್ಕಂಥದ್ದು. ನ್ಯಾಯ ಪಕ್ಕ 100%. ಅದಕ್ಕೆ ಧರ್ಮಸ್ಥಳದ ಕಾಮಣ್ಣನಿಗೆ ಕೋಳಿ ಜ್ವರ ಬಂದು ತರಿಸ್ಕೊಂಡಿದ್ದಾನೆ. ನಾಯಕ್ ಸರ್ ಅವರು ಒಂದೇ ಒಂದು ಪೋಸ್ಟ್ಗೆ ಧರ್ಮಸ್ಥಳ ದಣಿಗಳಿಗೆ ಕುಂಡಿಯಲ್ಲಿ ಬೆಂಕಿ ಇಟ್ಟಂತಾಗಿದೆ. ಅದಕ್ಕೆ ಕೋಳಿ ಜ್ವರ ಬಂದಿದೆ. ನಮಗಂತೂ ಗೊತ್ತಿಲ್ಲ ಸ್ವಾಮಿ, ಬದುಕ್ತಾರೋ ಹರ ಗೋವಿಂದ, ನಮಗಂತೂ ಗೊತ್ತಿಲ್ಲ ಸ್ವಾಮಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಸದನ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಮೊನ್ನೆ 72 ಅನಾಥಾಶ್ರಮಗಳು ಅಸಹಜ ಸಾವುಗಳ ಬಗ್ಗೆ PAL ಹಾಕಿದ್ಲು. ಯಾರು? ಸೌಜನ್ಯಳ ತಾಯಿ ಕುಸುಮಾವತಿ. ಇವರ ಪರವಾಗಿ ಎಸ್ ಬಾಲನ್ ಅವರು ವಾದ ಮಾಡಿರ್ತಕ್ಕಂಥದ್ದು ಮೊನ್ನೆ ಹೈಕೋರ್ಟಲ್ಲಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಚಾಟಿ ಏಟು ಕೊಟ್ಟಂತಾಗಿದೆ. ಬಗ್ಗೆ ನೀವು ಯಾಕೆ ಸರಿಯಾಗಿ ತನಿಖೆ ಮಾಡಿಲ್ಲ, ಮಾಡ್ಕೊಂಡ್ಬಂದು ಅಲ್ಲ ರೀ. ಇವ್ರು ಏನ್ರಿ ಇವರು ಅಸಹಜ ಸಾವು ಅನಾಥಾಶ್ರಮಗಳ ಸಿಕ್ಬಿಟ್ರೆ ಅವತ್ತಿಂದ ಅವತ್ತೇ ದಪ ಮಾಡಿಬಿಡೋದ? ಹೆಣ್ಮಕ್ಳದ್ದು ಗಂಡು ಮಕ್ಕಳದೆಲ್ಲ ದಪನಲ್ಲ, ಅದು ದಹನ. ಸೂಟ್ ಹಾಕಿದಾರ್ರಿ, ಕೆಲವೊಂದು ಬಾಡಿಯನ್ನು ಸೂಟ್ ಹಾಕಿಬಿಟ್ಟಿದ್ದಾರಂತೆ. ಒಂದು ಎವಿಡೆನ್ಸ್ ಇಲ್ಲ, ಒಂದು ಫೋಟೋ ಇಲ್ಲ, ಒಂದು ವಿಡಿಯೋ ಇಲ್ಲ, ಒಂದು ಇದೇ ಇಲ್ಲ, ಒಂದು ಸಾಕ್ಷಿ ಸಮೇತ ಇಲ್ಲ. ಅಲ್ಲಿ ಈ ಥರ ಸುಟ್ಟಾಕಿರಿ ಹೆಂಗ್ರಿ? ಕಾನೂನು ಪರಿಪಾಲನೆ ಇವ್ರಿಗೆ ಏನಾದರೂ ಗೊತ್ತಾ? ಹೇಳಿ ಸ್ನೇಹಿತರೆ. ಅಲ್ಲ ರೀ, ಈಗ ನಮ್ಮೂರಲ್ಲೇ ಬೇರೆ ಕಡೆ ಎಲ್ಲೋ ಒಂದು ಅನಾಥಾಶ್ರಮ ಸಿಕ್ಕತ್ತಂದರೆ ಅದನ್ನ ಫೋಟೋ ತೆಗಿಯೋಂಥದ್ದು, ವೀಡಿಯೋಗ್ರಫಿ ಮಾಡ್ತಕ್ಕಂಥದ್ದು, ಎಲ್ಲಿ ಊತ ಹಾಕಿದ್ದೀವಿ. ಅನಾಥಾಶ್ರಮಗಳನ್ನು ಎಸ್ಪೆಷಲಿ ಊತ ಹಾಕ್ಬೇಕು. ಯಾಕಂದರೆ ವಾರಸ್ತಾರೆ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ತೋರಿಸ್ಬೇಕಲ್ಲ. ಅದಕ್ಕೋಸ್ಕರನೇ ಅವ್ರ ಫೋಟೋನೋ ಇನ್ನು ಅವ್ರದ್ದು ವೀಡಿಯೋನೋ ಯಾವುದೋ ಒಂದಿದ್ದು ಭಾಳ ಒಳ್ಳೆಯದು. ನಾವಿದು ಯಾವ ಕಾಲದಲ್ಲಿದ್ದೀವಿ ರೀ ನಾವು? ಇಷ್ಟೆಲ್ಲ ಆಗೈತೆ ಘಟನೆಗಳು, ಏನೇ ಆಗಿಲ್ಲ. ಈಗ ಸರ್ಕಾರ ಏನೋ ಅದ್ಯಾವುದು ನಡೆಯಲ್ಲ. ಸರ್ಕಾರ ಮೊದಲು ಒಪ್ಪಿಗೆ ಕೊಟ್ಟಿತ್ತು ತನಿಖೆ ಮಾಡೋಕ್ಕೆ, ಇವಾಗ ಅಲ್ಲೇ ತನಿಖೆ ಮುಗಿದೋಗಿದೆ ಹಾಗೆ ಈಗ ಅಂತ ಹೇಳ್ತಿದಾರಂತೆ. ಅದು ಸರಿಗೆ ಮಾಹಿತಿ ನಿಮ್ಗೆ ಗೊತ್ತಿಲ್ಲ. ಅಲ್ಲ ರೀ, ಅನಾಥಾಶ್ರಮ ಸಿಕ್ಕಿಗೆ ಒಂದಿನ ಅನಾಥಾಶ್ರಮ ಸಿಕ್ಕಿದ ಕೂಡಲೇ ಒಂದಿನ 2 ದಿನ ಇಲ್ಲ 3 ದಿನ ವಾರ ಆದರೂ ಇಟ್ಕೋಬೇಕಲ್ವ? ಅದನ್ನೆಲ್ಲ ಬಿಟ್ಟು ಸುಟ್ಟಾಕ್ತಾರಂದ್ರೆ ಏನೋ ಆಗ್ತಾರೆ. ಸುಟ್ಟಾಕ್ತಾರಂದರೆ ಏನೋ ಬರ್ತಾರೆ. ಇದು ಎಲ್ಲಿ ಸಿಕ್ಕಿರ್ತಕ್ಕಂಥದ್ದು? ಧರ್ಮಸ್ಥಳದ ದಣಿಗಳ ಲಾಡ್ಜ್ನಲ್ಲಿ, ವಸತಿ ಗೃಹದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಐಡೆಂಟಿ ಕಾರ್ಡ್ ಇರಲ್ವಾ? ಬೇರೆ ಏನು ಒಂದು ಎವಿಡೆನ್ಸ್ ಇರಲ್ವಾ ಅವ್ರ ಹತ್ರ? ಏನ್ರಿ ತನಿಖೆ ಮಾಡ್ತಾಯಿದ್ದೀರಿ ನೀವು ಬೆಳ್ತಂಗಡಿ ಪೊಲೀಸ್ನವರು? ನಾವು ದಾಖಲಾತೆಲ್ಲ ಸುಟ್ಟಾಕಿದ್ವು ಅಂತ ಹೇಳ್ತಿರಲ್ಲ, ಆ ಡೆಡ್ ಬಾಡಿನ ಯಾವ ಥರ ಸುಟ್ಟಾಕಿದ್ದೀರೋ, ಆ ಡೆಡ್ ಬಾಡಿ ಅವತ್ತೇನು ಸಿಕ್ಕಿತ್ತಲ್ಲ ಅದನ್ನ ಯಾವ ಥರ ಸುಟ್ಟಾಕಿದ್ರು, ಈ ಅನಾಥಾಶ್ರಮಗಳನ್ನ ಸಮೇತ ಹಾಗೆ ಸುಟ್ಟಾಕಿದ್ರಲ್ಲ. ಸ್ವಲ್ಪ ನಿಮ್ಗೆ ಕಾಮನ್ ಸೆನ್ಸ್ ಅಂಬೋದಿಲ್ವಾ? ನಮಗಂತ ಐತೆ ಬಿಟ್ಟು ಗೊತ್ತಿಲ್ಲ ಸ್ವಾಮಿ, ನಿಮಗಂತ ಇರ್ಬೇಕಲ್ವಾ? ಏನ್ರಿ ಮಾಡ್ತಾಯಿದ್ರಿ ನೀವು? ಯಾವ ಥರ ತನಿಖೆ ಮಾಡ್ತೀರಿ? ಅವನ್ಯಾರೋ ಇನ್ಸ್ಪೆಕ್ಟ್ರ್ ಸಂದೇಶ, ಹೆಣ್ಮಕ್ಳು ಅತ್ಯಾಚಾರ ಮಾಡೋದು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿರೋದು, ಸುಳ್ಳು ಕೇಸ್ ಹಾಕ್ಕೊಂಡು ಹೋಗ್ತಕ್ಕಂಥದ್ದು. ಬೆಳ್ತಂಗಡಿ ಅಲ್ಲೆಲ್ಲ ಬರೀ ಇದೇ ಕೆಲಸನಾ? ಮೂಡುಬಿದ್ರೆ ಇದೆಲ್ಲ ಒಂದೇ ಪ್ಯಾಟ್ರನ್. ದಣಿಗಳು ಉಚ್ಚೆ ಕುಡಿದಿರಾ, ಅಲ್ಲಿ ಉಚ್ಚೆ ತಿಂದಿರಾ, ಇವತ್ತು ತಿಂದಿರಾ ನೀವು? ಅರ್ಥ ಆಗಲ್ವಾ? ಬಡವರ ಪರವಾಗಿ ನಿಂತ್ಕೋಬೇಕು, ಸತ್ಯದ ಪರ ನಿಂತ್ಕೋಬೇಕು. ಇಂಥ ಅಡ್ಡಾಡಿ ಕೆಲಸ ಯಾಕೆ ಮಾಡ್ಬೇಕು ನೀವೆಲ್ಲ? ಇದನ್ನೇನಾದರೂ ಕೇಳಿದ್ರೆ ಇವರೆಲ್ಲ ವಿರೋಧಿಗಳು, ಧರ್ಮ ವಿರೋಧಿಗಳು, ಅದನ್ನು ತಂದು ಬಿಡ್ತೀರಾ ಸೆಂಟ್ರಿಗೆ. ನೋಡ್ರಿ ಸ್ನೇಹಿತರೆ, ಅಲ್ಲಿ ಹೋಗಿರ್ತಕ್ಕಂಥದ್ದು ಹಿಂದೂಗಳೇ, ಯಾರೂ ಮುಸ್ಲಿಮ್ಸ್ ಹೋಗಿಲ್ಲ, ಇನ್ನೊಂದು ಅನ್ಯ ಧರ್ಮದಲ್ಲಿ ಯಾರೂ ಹೋಗಿಲ್ಲ. ಅಕಸ್ಮಾತ್ ಹೋಗಿದ್ರೆ ಸಮೇತ ಅವ್ರಿಗೆ ಸಮೇತ ನ್ಯಾಯ ಬೇಕು. ಇದು ನಮ್ಮ ವಾದ. ಮಾತಾಡಿದ ಕೂಡ ಯೂಟ್ಯೂಬಲ್ಲಿ ಬಂದು ನಾವೇನ ಕ್ವಶನ್ ಮಾಡಿದ ಕೂಡಲೇ ಅವರು ಧರ್ಮ ವಿರೋಧಿಗಳು ಹಾಗೆ ಹೀಗೆ. ರೀ, ನಿಮಗೆ ತಾಕತ್ತಿದ್ರೆ ಬಂದು ಕೆಟ್ಟ ಕಮೆಂಟ್ ಆಗ್ತಿರಲ್ಲ, ನಿಮಗೆ ತಾಕತ್ತಿದ್ರೆ ಹಿಂದೂ ದೇವಸ್ಥಾನವನ್ನು ಹಿಂದೂಗಳಿಗೆ ಬಿಟ್ಟುಕೊಡುವಂಥ ಕೆಲಸ ಮಾಡಿಸಿ. ಇದೆಯಾ ನಿಮಗೆ ತಾಕತ್ತು? ರಾಜಕಾರಣಿಗಳಿಗೂ ಎಲ್ಲರಿಗೂ ಹೇಳ್ತಕ್ಕಂಥದ್ದು, ಎಸ್ಪೆಷಲಿ ಒಬ್ಬರಿಗೆಲ್ಲ, ಎಲ್ಲರಿಗೂ ಹೇಳ್ತಕ್ಕಂಥದ್ದು. ಸ್ಥಳದಲ್ಲಿ ಅಸಹಜ ಸಾವುಗಳಿಗೆ ನ್ಯಾಯಪಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದದ್ದು. ಧರ್ಮ ವಿರೋಧಿ ಕೆಲಸ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ದೇವಸ್ಥಾನದ ಅಡಿಚಾಕವನ್ನು ಸಮೇತ ಅವ್ರ ಹೆಸರು ಸ್ವಂತ ಹೆಸರು ಮಾಡಿಸ್ಕೊಂಡ್ರಿ. ನಮ್ಮ ಊರಲ್ಲಿ, ಚಿಕ್ಕ ಊರಲ್ಲಿ ಇಲ್ಲ ಸಿಟಿಗಳಲ್ಲಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಇರುತ್ತೆ. ಯಾವುದೋ ಒಬ್ಬ ವ್ಯಕ್ತಿಗಿದ್ದರೆ ಅದನ್ನ ಗಲಾಟೆ ಮಾಡಿ ಇದೇನು ಮಾಡ್ತಾರೆ. ಇದನ್ಯಾಕೆ ಮಾಡ್ತಾ ಇಲ್ಲ?
ನೋಡಿ ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ಒಂದು ದೇವಸ್ಥಾನದ ಒಂದು ಇದಿತ್ತು. ಅದಕ್ಕೆ ಈ ಧರ್ಮಸ್ಥಳ ಸಂಘದವರು ಒಂದು 20 ಜನ 10 ಜನ ಕರ್ಕೊಂಬಂದಿದ್ದಾರೆ. ನಾವು ಇವ್ರನ್ನ ಕುಡಿಯೋದು ಬಿಡಿಸಿದ್ದೀವಿ, ಅವ್ರ ಕೂಟ ಭಜನೆ ಮಾಡ್ಸೋದು ದೇವ್ರ ಮುಂದೆ. ಒಂದು ಪಾಕೆಟ್ ಅಕ್ಕಿ ತಂದು ಪಲಾವ್ ಮಾಡಿ ಕೊಟ್ಟು ಇದೇನು ಮಾಡೋದು. ಊರಿನಲ್ಲಿ ಯಜಮಾನ್ ಇಟ್ಕೊಂಡು ಬೀಳೆ ಬೀಸ್ಕೊತಿದ್ದಾರೆ. ಅಂದರೆ ನಮ್ಮ ಧರ್ಮಸ್ಥಳ ಸಂಘದವರು ಕರೆಕ್ಟ್ ಇದ್ದಾರೆ, ಆಗಿದ್ದಾರೆ, ಹೀಗಿದ್ದಾರೆ. ನಮ್ಮೂರಲ್ಲಿ ನಾನು ಸುಮಾರು ಒಂದು 40-50 ಸಂಘದಲ್ಲಿ ನಾನು 30 ಸಂಘ ಬಿಡಿಸಿದ್ದೆ. ಕೆಲವೊಬ್ಬರು ಅವ್ರನ್ನ ಏನು ಅನ್ಬೇಕು ಗೊತ್ತಿಲ್ಲ ಸ್ವಾಮಿ, ಅವ್ರನ್ನೇನು ಅನ್ಬೇಕು ನನಗಂತ ಅರ್ಥ ಆಗ್ತಾ ಇಲ್ಲ. ನಾವು ಕೇಳ್ತಕ್ಕಂಥದ್ದು ಲೆಕ್ಕ ನೋಡಿ, ಅವಯ್ಯ ಹಂಗೆ ಹಿಂಗೆ, ಅವಯ್ಯನಪ್ಪ ಶ್ರೀಮಂತ ಇದ್ದಾನೆ, ಹಂಗಿದ್ದಾನೆ ಹಿಂಗಿದ್ದಾನೆ, ಅವಯ್ಯ ಬೇಕಾಗಿಲ್ಲ ಸಾಲ, ಅವ್ನು ಲಾರಿಗೆ ಎಲ್ಲೆಲ್ಲೋ ಏನೋ ಮಾಡ್ಕೊಂಡು ಹೋಗ್ತಾನೆ, ಜೀವನ ಮಾಡ್ತಾನೆ. ನೀವು ಅವನ ಪರವಾಗಿ ಹೋದರೆ ಮುಗೀತು, ನಿಮಗೆಲ್ಲಿ ಸಾಲ ಸಿಗೋದಿಲ್ಲ. ಅಯ್ಯೋ, ಕಾಮನ್ಸಿಗಳ ಮಾತನ್ನು ಕೇಳಿ ನೀವು ಹಾಳಾಗಿ ಹೋಗ್ತಿದ್ದೀರ. ನಾನೇನು ಹಾಳಾಗಿ ಹೋಗ್ತಾ ಇಲ್ಲ ಬಿಡಿ. ನಾನು ಕೇಳ್ತಕ್ಕಂಥದ್ದು ಲೆಕ್ಕ ಕಟ್ಟಿ. ನೀವು ಬೇಡದು ಕೇಳ್ತಾ ಇಲ್ಲ. ನೀವು ಎಷ್ಟು ಕಟ್ಟಿರಿ, ಏನು ಕತೆ, ಅದು ಲೆಕ್ಕ ಕೇಳೋದು ಬೇಡವಾ? ಕುಂತ ಇದ್ರಲ್ಲ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಪುಕ್ಷೇಟ್ ಹಾಕಿ ತಂದು ಕೊಟ್ಟಿದ್ದಾರ. ನಿಮ್ಮ ದುಡ್ಡಲ್ಲೇ ನಿಮಗೆ ತಂದು ಅನ್ನ ಹಾಕ್ತಕ್ಕಂಥದ್ದು. ಅನ್ನ ಹಾಕ್ಬಿಟ್ರು ಅಂತೇಳಿ ಇಗ್ತಕ್ಕಂಥದ್ದು, ಕುಗ್ತಕ್ಕಂಥದ್ದು ನಮ್ಮ ಹತ್ರ ನಡೆಯಲ್ಲ ನೋಡ್ರಿ. ಪ್ರತಿಯೊಂದಕ್ಕೆ ನಮ್ಮ ಊರೆಲ್ಲ ನಮ್ಮನ್ನು ಕರಿತಾಯಿದ್ರು. ಪ್ರತಿಯೊಂದಕ್ಕೆ ಏನಾದರೂ ಒಂದು ಫಂಕ್ಷನ್ ಇದ್ದರೆ ಕರಿತಾಯಿದ್ರು ನಮ್ಮನ್ನು. ಬರ್ರಿ ಮಲ್ಲಿಕಾರ್ಜುನವರೇ ಬರ್ರಿ ಅಂತ ಕರಿತಾಯಿದ್ರು. ಈ ಧರ್ಮಸ್ಥಳ ಸಂಘದವರು ಅವ್ರ ಬಗ್ಗೆ ನಾವು ಏನು ಮಾತಾಡ್ಬಿಡ್ತೀವಿ ಅಂತೇಳಿ ನಮ್ಗೆ ಕರೆದೇ ಇಲ್ಲ. ಮುಲಾಜಿಲ್ಲ ರೀ, ನಾವು ಡೈರೆಕ್ಟಾಗಿ ಮಾತಾಡ್ತಕ್ಕಂಥದ್ದು. ಅವ್ರು ಯಾರೇ ಇರಲಿ, ದೊಡ್ಡರನ್ನಿರಲಿ ಸಣ್ಣರಲ್ಲಿ, ಯಾಕೆ ರೀ ಏನು ಮಾಡ್ತಾಯಿದ್ರಿ, ಯಾರು ಕುಡಿಯೋದು ಬಿಡಿಸಿರಿ, ಹೆಂಗೆ ಬಿಡಿಸಿರಿ, ಸರ್ಕಾರದಿಂದ ಇದಕ್ಕೆ ನೀವು ದುಡ್ಡು ತಗೊಂಡಿದ್ದೀರಾ, ಇನ್ನು ಫ್ರೀಯಾಗಿ ಮಾಡಿದ್ದೀರಾ, ಏನೋ ನಿಮ್ಮ ಅಧ್ಯಕ್ಷನ ಮನೆಯಿಂದ ದುಡ್ಡು ತಗೊಂಡು ಬಂದು ಬಿಡಿಸಿರಾ ಅಂತ ಹೀಗೆ ಡೈರೆಕ್ಟಾಗಿ ಕೇಳ್ತೀವಿ. ನೀವು ಭಿಕ್ಷೆ ಬೇಡಿ, ಅನ್ನ ಸಂಬಾರಕ್ಕೆ ಪ್ರತಿಯೊಂದಕ್ಕೂ ಭಿಕ್ಷೆ ಬೇಡಿ ಅವರನ್ನು ಕುಡಿಯೋಕ್ಕೆ ಬಿಡ್ಸೋಕೆ ಒಂದು ವ್ಯವಸ್ಥೆ ಮಾಡಿದಿರಿ. ಬಿಟ್ಟಿಲ್ಲ ರೀ, ಅವರು ದುಡ್ಡು ಕೊಟ್ಟು ಕರ್ಕೊಂಬಂದಿರಿ. ದುಡ್ಡು ಕೊಟ್ಟು ಕರ್ಕೊಂಬಂದಿರ್ತಕ್ಕಂಥದ್ದು ಆ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ. ನೀವೇನು ಕರ್ಕೊಂಬಂದು ಭಜನೆ ಮಾಡಿಸಿರಲ್ಲ, ಆ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ. ಸುಮ್ಮನೆ ಬಂದು ಕುಂದದು. ಅಯ್ಯೋ ದಾಸರಾಯನವ್ರೆ, ಏನು ಮಾಡೋಕ್ಕಾಗಲ್ಲ ಬಿಡ್ರಿ. ನಿಮ್ಮ ಮನೆ ವಾರ ಇಷ್ಟೇ. ನಿಮ್ಗೆ ಎಷ್ಟು ಉಗಳಿದ್ರು ಅಷ್ಟೇ, ಎಷ್ಟೊಂದು ಇದೇ ಮಾಡಿದ್ರು ಅಷ್ಟೇ. ಬಡವ್ರ ಬಗ್ಗೆ ನಿಮಗೆ ನಿಜವಾದ ಕನಿಕರ ಇಲ್ಲ. ಹಳ್ಳಕ್ಕೆ ಬೀಳಿಸುವಂಥ ಕೆಲಸನೇ ಮಾಡ್ತಕ್ಕಂಥದ್ದು. ಹೆಂಗನ್ನ ಬಿದ್ದು ಹಾಳಾಗೋಗಿ ನಾವು ಬೇಡ ಅಂತ ಹೇಳ್ತಿಲ್ಲ. ಜನಗಳು ಜಾಗೃತರಾಗಬೇಕು ಅಂತ ಹೇಳ್ತಾನೆ ಇದ್ದೀವಿ. ನೀವು ಜಾಗೃತರಾಗಲ್ಲ, ನಿಮ್ಮ ದುಡ್ಡೇ ಹೋಗ್ತಕ್ಕಂಥ ನಮ್ಮದೇನು ಹೋಗೋದಿಲ್ಲ. ಮಾಹಿತಿ ಬೇಕಾ, ಅವ್ರು ಏನು ಮಾಡ್ತಾರೆ ಏನಿಲ್ಲ ಎಂಬುದ್ರ ಬಗ್ಗೆ ನಾವು ಕ್ಲಿಯರ್ ಕಟ್ಟಾಗಿ ಮಾಹಿತಿ ಕೊಡ್ತೀವಿ. ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಎಂಬುದ್ರ ಬಗ್ಗೆ ಸಂಪೂರ್ಣ ವಿವರನ ಕೊಡೋಕೆ ರೆಡಿ. ನೀವು ತಗೊಳಕ್ಕೆ ರೆಡಿ ಇಲ್ಲ, ನಾವೇ ಮಾಡೋಕ್ಕಾಗಲ್ಲ ಅಷ್ಟೇ. ನೀವೆಲ್ಲ ನಂಬ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಆ ಬುಕ್ನಲ್ಲಿ ಒಂದು ಇಟ್ಕೊಂಡ್ಬಿಟ್ಟಿದ್ರಲ್ಲ, ಆ ಬುಕ್ಕನ್ನು ನಂಬಿ ನೀವು ಕಟ್ತಾಯಿದ್ದೀರಿ. ಕಟ್ಕೊಂಡು ಹೋಗಿ, ಒಳ್ಳೆಯದು, ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇದೇ ಮಾಡ್ಕೊತ ಹೋಗಿ. ಲಾಸ್ಟಿಗೆ ಒಂದು ದಿನ ಬರ್ತೀರ ನಮ್ಮ ಹತ್ರ, ಹೀಗಾಗಿದೆ ಹಾಗಾಗಿದೆ ಅಂತ. ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ. ಸಂಚಾರಿ ಸಂತೋಷ್ ನಿನ್ನೆ ತಾನೇ ಬಿಡುಗಡೆ ಆಗಿದ. ಆ ವಯ್ಯ ಧರ್ಮಸ್ಥಳ ಸಂಘದ ಅನ್ಯಾಯದ ವಿರುದ್ಧವಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆ ವೈನಿಂದ ಧರ್ಮಸ್ಥಳ ಸಂಘಕ್ಕೆ ಮ್ಯಾಕ್ಸಿಮಮ್ 50% ಲಾಸ್. ಇವರಿಗೆ ಬಡ್ಡಿ ಬರ್ತಕ್ಕಂಥದ್ದು ಪ್ರತಿಯೊಂದು ಲಾಸ್. ಯಾಕೆ ಲಾಸ್ ಅಂದರೆ ಕರೆಕ್ಟ್ ದಾಖಲಾತಿ ಪ್ರಕಾರ ಕೇಳ್ತಕ್ಕಂಥದ್ದು. ದಾಖಲಾತಿ ಕೊಟ್ಟಿಲ್ಲ, ಲಾಸ್ ಮಾಡ್ಕೊಂಡ್ರು. ದಾಖಲಾತಿ ಕೊಟ್ಟಿದ್ರೆ ಅಕಸ್ಮಾತ್ ವೈಟ್ ಮನಿ ದುಡ್ಡು ಕೊಟ್ಟಿದ್ರೆ ದಾಖಲಾತಿ ಕೊಡ್ತಿದ್ರು. ಬ್ಲ್ಯಾಕ್ ಮನಿ ಕೊಟ್ಟರು ಹಾಳಾಗೋದ್ರು. ಅವರು ಏನು ಮಾಡೋಕ್ಕಾಗುತ್ತೆ ಹೇಳ್ರಿ? ಜನಗಳ ದುಡ್ಡು ಅವ್ರು ಹಾಳಾಗೋಗಿರ್ತಕ್ಕಂಥ ಚಾನ್ಸೇ ಇಲ್ಲ. ಜನಗಳ ಹತ್ರ ಅಲ್ಲೇ 1 to double ಪೀಕ್ಕೊಂಡಿದ್ದಾರೆ, 1 to double ತಿಂದಿದ್ದಾರೆ. ಈಗ ಅಲ್ಲಿಗೆ ಸಮ ಆಗಿದೆ. ಇಲ್ಲ ಅವ್ರ ಕಡೆಗೆ ನಾವು ಭಾಳ ಇರ್ತಕ್ಕಂಥದ್ದು. ಮೊನ್ನೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಒಂಥರ ಇದೇನು ಮಾಡ್ತಾಯಿದ್ದೀರಿ ನೀವು ಧರ್ಮಸ್ಥಳ ಟಾರ್ಗೆಟ್ನ. ಸ್ವಾಮಿ, ನಮಗೆ ಧರ್ಮಸ್ಥಳ ಟಾರ್ಗೆಟ್ ಅಲ್ಲ, ಅಲ್ಲಿ ಏನು ಅನ್ಯಾಯಗಳಾಗಿದ್ದಾವೆ ಅದ್ರ ಬಗ್ಗೆ ನಮಗೆ ತೊನೆಯತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಆಸಾಜ ಸಾವುಗಳು, ಅಲ್ಲಿ ಏನು ಆಡಳಿತ ನಡೀತಾ ಇದೆ ಅದ್ರ ಬಗ್ಗೆ ನಮ್ಮದು. ಅದರ ವಿರುದ್ಧವಾಗಿ ನಾವು ಮಾತಾಡ್ತಕ್ಕಂಥದ್ದು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ವಿರುದ್ಧವಾಗಿ ಮಾತಾಡಲ್ಲ ಸ್ವಾಮಿ ನಾವು. ಇನ್ನೊಂದು ಮಾತು ಹೇಳ್ತೀರಾ ನೀವು, ಧರ್ಮಸ್ಥಳ ಸಂಘದಲ್ಲಿ ಒಂದು 25,000 30,000 ಜನಗಳಿದ್ದಾರೆ, ಅವ್ರಿಗೆ ಪೇಮೆಂಟ್ ಕೊಡಬೇಕಲ್ಲ. ಭಿಕ್ಷೆ ಬೇಡಿ ಕೊಡ್ರಿ. ನಮಗೇನು ಹೇಳ್ತೀರಿ ನೀವು? ಭಿಕ್ಷೆ ಬೇಡಕ್ಕೆ ಹೋಗ್ತೀರಿ ನೀವು. ಉಂಡಿ ಬಿಟ್ಟಿರಲ್ಲ, ಉಂಡಿ ದುಡ್ಡು ಕೊಟ್ಕೊಳ್ಳಿ. ಬೇಡಂದ್ರೆ ಬ್ಯಾಂಕಿಂದ ಬರ್ತಲ್ಲ ಆ ಬಡ್ಡಿ ಕಮಿಷನ್ ಕೊಟ್ಕೊಳ್ಳಿ. ಅಂದರೆ ನೀವು ಈ ಥರ ಪ್ರಸಾರ ಮಾಡ್ಕೊಂತ, ಈ ಥರ ಹೇಳ್ಕೊಂತ ಜನಗಳಿಗೆ ಟೋಪಿ ಹಾಕೋಂಥ ಕೆಲಸ ಮಾಡ್ತಾಯಿದ್ದೀರಾ. ನಮ್ಮ ಕಡೆಯಿಂದ ಇಷ್ಟು, ಅವ್ರ ಕಡೆಯಿಂದ ಇಷ್ಟು. ಬ್ಯಾಂಕ್ ಬಡ್ಡಿ ಇರ್ತಕ್ಕಂಥದ್ದೇ 8.5, ಇವ್ರು ತಗೊಳ್ತಕ್ಕಂಥದ್ದು ಎಷ್ಟು?
ನಮಗೆ 14% ಬಡ್ಡಿ ತಗೊತಾರೆ. 9 ಅಂದರೆ ಅಲ್ಲಿಗೆ 5, 11, 5 10%. ಬ್ಯಾಂಕ್ ಬಡ್ಡಿನೇ 8.5%. ಇವ್ರು ತಗೊಳ್ತಕ್ಕಂಥದ್ದು 10%. ಇನ್ನು 40% ಬಡ್ಡಿ ಹೆಂಗೆ ಬೀಳುತ್ತೆ? ವಾರ ವಾರ ಕಟ್ಕೊಂಬರ್ತೀವಲ್ಲಪ್ಪ, ಅದಕ್ಕೆ ಬೀಳುತ್ತೆ ಬಡ್ಡಿ. 8.5% ಇರೋದನ್ನ ಇಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತಾರಲ್ಲ, ಅದರಲ್ಲಿ ಲೆಕ್ಕ ಹಾಕೊಂಬನ್ನಿ. ವಾರ ವಾರ ಇವ್ರು ಕಟ್ತಕ್ಕಂಥದ್ದು ಎಷ್ಟು? ತಿಂಗಳಿಗೊಮ್ಮೆ ಹೋಗಿ ಬ್ಯಾಂಕಿಗೆ ಕಟ್ತಾರೆ. ಪ್ರತಿ ವಾರ ಅವ್ರದ್ದೇ ಆಗಿರ್ತಕ್ಕಂಥ SKR DP ಅಕೌಂಟ್ಗೆ ಹಾಕ್ಯಂತಾರೆ ದುಡ್ಡನ್ನ. ನಾವು ಅಂದ್ಕೊಂತೀವಿ ಬ್ಯಾಂಕಿಗೆ ಹೋಗಿ ಕಟ್ತಾರೆ. ಬ್ಯಾಂಕಿಗೆ ಕಟ್ಟಲ್ಲ ಸ್ವಾಮಿ, ಅವರು ಅವರ ಅಕೌಂಟಿಗೆ ಹಾಕ್ತಾರೆ, ಅವರ ಸಂಘದ ಅಕೌಂಟಿಗೆ ಹಾಕ್ಕೊತಾರೆ, ಅವರ ಸಂಸ್ಥೆಯ ಅಕೌಂಟಿಗೆ ಹಾಕ್ಕೊತಕ್ಕಂಥದ್ದು. ಇನ್ನೆಷ್ಟು ಜನಗಳಿಗೆ ಮಂಗ ಮಾಡ್ತೀರಿ ನೀವು? ನಮ್ಮ KGF ಮೂಲದ ವ್ಯಕ್ತಿ ಒಬ್ಬ ನೋಡಿ, ನೀವು ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕಾಗಿತ್ತು ಮಲ್ಲಿಕಾರ್ಜುನವ್ರು ಅಂತ ಹೇಳಿದರು. ಸಾರ್, ನನಗೆ ನೀವು ಫೋನ್ ಮಾಡಿದಾಗ ಮಾಹಿತಿ ಅಷ್ಟೊಂದು ಗೊತ್ತಿದ್ದಿಲ್ಲ. ಓಕೆ, ಅವರವು 7 ದನಗಳಿದ್ವಂತೆ. ಒಂದು ಸತ್ತೋಗಿದೆ. ಒಂದು ದನ ಸತ್ತು ಹೋದ್ಮೇಲೆ ಹೆಂಗೆ ಕಟ್ತಾರೆ ದುಡ್ಡು ಅಂತ ಕೇಳಿದ್ರೆ, ಇರೋದೇ ನಾನೇನು ಅಂದ್ಕೊಂಡೆ, ಇರೋದೇ ಒಂದು ದನ ಅಂದ್ಕೊಂಡೆ. ಇಲ್ಲ ಸಾರ್, 7 ದನ ಇದ್ವಂತೆ. 7 ದನದಲ್ಲಿ 7 ಆಕಳದಲ್ಲಿ 1 ಆಕಳ ಸತ್ತೋಗಿದೆ, 1 ಆಕಳ ಮಾರಿದರೆ, ಇನ್ನೂ 5 ಆಕಳ ಅವರಲ್ಲಿ ಉಂಟು. ನೀವು ಹೋಗಿ ವಿಚಾರಿಸ್ಕೊಳ್ಳಿ. ಅರ್ಥ ಆಯ್ತಾ ಸಾರ್? 5 ದನಗಳು ಅವರಲ್ಲಿ ಉಂಟು. 40% ಬಡ್ಡಿ ನಾನು ಲೆಕ್ಕ ಮಾಡಿ ಹೇಳ್ತೀನಿ ನಿಮಗೆ, ಯಾಕೆ ಬರುತ್ತೆ ಹೇಗೆ ಹೋಗುತ್ತೆ ಅಂತೇಳಿ. PRK ಅಂತ ತಗೊಳ್ತಾರೆ, ಸೇವಾ ಶುಲ್ಕ ಅಂತ ತಗೊತಾರೆ, ಮತ್ತಿನ್ನೇನೋ ಬೇರೆ 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 ಕೆಲ ತಗೊತಾರೆ. ಮತ್ತು ನಾವು ಆ ಪೂಜೆ ಮಾಡ್ತೀವಿ, ಅದು ಇದು ಮಾಡ್ತೀವಿ, ಆ ಶಿಬಿರ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಈ ಸಂಘದವರಿಗೆ 3 ನಾಮ ಹಾಕ್ತಾರೆ. ಅದ್ರ ಬಗ್ಗೆ ಮಾತಾಡಿ ಸಾರ್. ಸಾಲಕ್ಕೆ ಹೋಗ್ತಕ್ಕಂಥದ್ದು ಬರೀ ಇಷ್ಟೇ. ನೀವು ಹೇಳ್ದಂಗೆ 1,7,000ನೇ ಬುಕ್ದಲ್ಲಿ ಟ್ಯಾಲಿ ಮಾಡ್ಕೊಂಡು ಹೋಗ್ತಾರೆ. ಅದು ನಮಗೆ ಬೇಕಾಗಿಲ್ಲ. ನಾವು ಕಟ್ಟಿರೋ ದುಡ್ಡು ಎಷ್ಟು ಅದನ್ನ ತಿಳ್ಕೊಳ್ಳಿ ಸಾರ್. ಫೈನಾನ್ಸ್ಕ್ಕಿಂತ ಅತಿ ಹೆಚ್ಚು ಬಡ್ಡಿ ತಗೊಳ್ತಕ್ಕಂಥದ್ದು ಇವರು. ಇದ್ರ ಬಗ್ಗೆನೇ ನಮ್ಮ ಸಂತೋಷಣ್ಣ ಇಷ್ಟೆಲ್ಲ ಹೋರಾಟ ಮಾಡಿ ಈಗ 1 ತಿಂಗಳು ಜೈಲಿಗೆ ಹೋಗಿ ಬಂದಿರತಕ್ಕಂಥದ್ದು ಇದಕ್ಕೋಸ್ಕರನೇ. ಸಂತೋಷ್ ಶೆಟ್ಟಿ ಅವರು ಅವರ ಸ್ವಂತ ವೈಯಕ್ತಿಕವಾಗಿ ಹೋಗಿಲ್ಲ, ನಮಗೋಸ್ಕರ ಹೋಗಿರ್ತಕ್ಕಂಥದ್ದು, ನಮ್ಮ ಜನಗಳಿಗೋಸ್ಕರ ಹೋಗಿರ್ತಕ್ಕಂಥದ್ದು. ನಾಳೆ ನಮಗೆ ಬಂದರೂ ನಾನು ಸಮೇತ ಯಾವ ಬೇಲು ತಾಂಬಲ್ಲ, ಏನು ತಾಂಬಲ್ಲ. ನಾನು ಕೂಡ 1 ತಿಂಗಳಲ್ಲ ರೀ, 10 ತಿಂಗಳ ಸಮೇತ ಜೈಲಿಗೆ ಇರೋಕ್ಕೂ ರೆಡಿ. ನಾನು ಸಂಘದ ಬಗ್ಗೆನೇ ಮಾತಾಡ್ತಕ್ಕಂಥದ್ದು, ಧರ್ಮಸ್ಥಳ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆನೇ ಮಾತಾಡ್ತಕ್ಕಂಥದ್ದು. ಅದನ್ನ ಬಿಟ್ಟರೆ ಬೇರೆ ಕೆಲಸ ನಾನು ಮಾಡಲ್ಲ. ಅದ್ರ ಬಗ್ಗೆನೇ ನಾವು ನ್ಯೂಸ್ ಮಾಡ್ತಕ್ಕಂಥದ್ದು. ಬೇರೆ ಏನೋ ನನ್ನ ಇಷ್ಟ ರೀ, ನಾನು ಮಾಡ್ಕೊಂತ ಬಿಡ್ತು ನಾವು. ಅರ್ಥ ಆಯ್ತಾ? ಆ ಯುದ್ಧದ ಬಗ್ಗೆ, ಈ ಯುದ್ಧದ ಬಗ್ಗೆ ಮಸ್ತ್ ಯೂಟ್ಯೂಬ್ ಚಾನಲ್ ಇದ್ದಾವೆ, ನ್ಯೂಸ್ ಚಾನಲ್ ಇದ್ದಾವೆ, ಅದನ್ನು ನ್ಯೂಸ್ ಮಾಡ್ಕೊಂಡು ಹೋಗ್ಬಿಡಿ. ಧರ್ಮಸ್ಥಳ ಸಂಘದ ಬಗ್ಗೆ, ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ನ್ಯೂಸ್ ಮಾಡ್ಬೇಕಂದ್ರೆ ಮೀಟ್ರ್ ಇರಬೇಕು, ದಮ್ ಇರಬೇಕು, ತಾಕತ್ತಿರಬೇಕು. ಎಲ್ಲ ಶಿಕ್ಷೆಗೂ ರೆಡಿ ಇರಬೇಕು, ಸಾಯಕ್ಕೂ ರೆಡಿ ಇರಬೇಕು. ನಾವಂತೂ ಸಾಯಿಸೋಕೆ ರೆಡಿ ಇಲ್ಲ ಸ್ವಾಮಿ, ನಾವು ಯಾರನ್ನೂ ಸಾಯಿಸೋದು ಇಲ್ಲ. ನಮಗೆ ನ್ಯಾಯ ಬೇಕಷ್ಟೇ. ಸತ್ತವರಿಗೆ ನ್ಯಾಯ ಬೇಕು, ನೊಂದಂಥವರಿಗೆ ನ್ಯಾಯ ಬೇಕು. ಕಠಿಣ ಶಿಕ್ಷೆ ಕೊಡ್ತಿರೋ, ಇನ್ನೊಂದು ಕೊಡ್ತಿರೋ, ಏನು ಬೇಕಾದ್ರೂ ಕೊಟ್ಕೊಳ್ಳಿ, ನಾವು ಎದರಂಥ ಮಕ್ಕಳೇ ಅಲ್ಲ. ಧರ್ಮಸ್ಥಳದಲ್ಲಿ ಘಟನೆಗಳಿಗೆ ನ್ಯಾಯ ಯೂಟ್ಯೂಬರ್ಸಿಂದ ಆಗ್ತಕ್ಕಂಥದ್ದು. ಶೆಟ್ಲೈಟ್ ಮಾಧ್ಯಮದ ಶೆಟ್ಲಾಗಿದ್ದಾವ್ರಿ, ಅವರಿಂದ ನ್ಯಾಯ ಸಿಗೋ ಚಾನ್ಸೇ ಇಲ್ಲ. ಸಿಗಬೇಕಾಗಿರೋದು ನಮ್ಮಂಥವ್ರಿಂದ, ಯೂಟ್ಯೂಬರ್ಸಿಂದ. ಅದರಲ್ಲಿ ನಂದು 0.1% ಆದರೂ ಶ್ರಮ ಇರುತ್ತೆ. ನಮಗಿಲ್ಲಿ ಇನ್ನೊಬ್ರು ಬಂದು ಹೇಳ್ತಾರೆ, ಗಿರೀಶ್ ಮಠನವರು 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ಕರ್ಕೊಂಬಂದರಂತ. ಅಮ್ಮ ಅದಕ್ಕೋಸ್ಕರ ಬಂದಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ನಮ್ಮ ಹೋರಾಟಗಾರರು ಸುಮ್ಮನೆ ಹಗಲಲ್ಲಿ ಯಾಕೆ ಮಹೇಶಣ್ಣನ ಗಡಿ ಪಾರು ಮಾಡ್ತಾರೆ, ಎಲ್ಲ ಹೋರಾಟಗಾರರಿಗೂ ಮತ್ತು ನಮಗೆ ಸಮೇತ. ಹೋರಾಟಗಾರರ ವಿಚಾರ ನಮಗೆ ಅಷ್ಟೊಂದು ಗೊತ್ತಿಲ್ಲ ಸ್ವಾಮಿ. ನಮಗೆ ದಯಾಮರಣ ಕೊಟ್ಬಿಡಿ, ಇಲ್ಲ ಮಹೇಶಣ್ಣನ ಸಮೇತ ದಯಾಮರಣ ಕೊಟ್ಬಿಡಿ, ಇದೆಲ್ಲ ಯಾಕೆ ಬೇಕು ಅಂತಂದೆಲ್ಲ ಕೇಳಿದ್ರು ಅವ್ರು. ಪಾಪ ಅಷ್ಟು ನೊಂದುಕೊಂಡು ಕೇಳಿದರು. ಅದಕ್ಕೆ ಎಲ್ಲರೂ ದಯಾಮರಣ ತೊಗೊಂಬಿಡಿ ಅಂತ ಹೇಳಿದ್ರು, ಕಾಮೆಂಟ್ ಹಾಕಿದ್ದಾಳೆ. ಆಯಮ್ಮನ ಮನಸ್ಥಿತಿ ಹೇಗಿದೆ ಅಂತೇಳಿ ಆ ಕಾಮೆಂಟಲ್ಲಿ ತೋರಿಸುತ್ತೆ. ನಮಸ್ಕಾರ ಸ್ನೇಹಿತರೆ. ಸತ್ಯದ ಪರ ಇರ್ತಕ್ಕಂಥ, ಸೌಜನ್ಯ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ, ಸಾಮಾಜಿಕ ಹೋರಾಟಗಾರರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.